ರಾಜ್ಯದಲ್ಲಿ ಶಾಸಕ ಬಾಲಕೃಷ್ಣ ಅವರು ಗ್ಯಾರಂಟಿ ಕುರಿತು ಮಾಡಿರುವ ವಿವಾದಾತ್ಮಕ ಅಬ್ಸರ್ವೇಷನ್ ಅಥವಾ ಹೇಳಿಕೆ ಏನಿದೆ ಇದು ಕಾಂಗ್ರೆಸ್ಸಿಗೆ ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಇದರ ಬಗ್ಗೆ ಎಲ್ಲ ನಾಯಕರು ಸಚಿವ ಸಂಪುಟದ ಪ್ರಮುಖರು ರಿಯಾಕ್ಟ್ ಮಾಡ್ತಾ ಬರ್ತಿದ್ದಾರೆ. ಸಿಎಂ ಅವರಾಯ್ತು, ಈಗ ಇನ್ನೊಬ್ರು ಮಾತಾಡ್ತಾ ಇರೋದು ಗ್ಯಾರಂಟಿ ಯೋಜನೆಗಳು 5 ವರ್ಷಗಳ ಕಾಲ ಇರುತ್ತೆ, ಯಾವುದೇ ಸಮಸ್ಯೆ ಇಲ್ಲ. ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ, ಬಿಜೆಪಿಗರು ಹೇಳ್ಕೊಂಡು ಬರ್ತಿದ್ದಾರೆ ನಿಲ್ಲಿಸ್ಬಿಡ್ತಾರೆ ಅಂತ. ಆ ರೀತಿ ಏನೂ ಆಗಲ್ಲ. ಬಾಲಕೃಷ್ಣ ಅವರು ಹೇಳ್ತಿರೋದು ಬಿಜೆಪಿಯವರು ಹೀಗೆ ಮಾತಾಡ್ತಿದ್ದಾರೆ ಅಂತ. ಈಗ ಬಿಜೆಪಿಯವರು ಹೇಳಿನೇ ಬಾಲಕೃಷ್ಣ ಅವರು ಸಿಎಂ ಡಿಸಿಎಂ ಹತ್ರ ಹೋಗಿದ್ದ, ಸರ್ ಅಭಿವೃದ್ಧಿಗಾರ ದುಡ್ಡು ಕೊಡಿ, ಬಿಟ್ಬಿಡಿ ಗ್ಯಾರಂಟಿ ಕತೆ ಅಂತ. ಗೊತ್ತಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ರು ಬೆಂಗಳೂರಿನಲ್ಲಿ. ಕಾಂಗ್ರೆಸ್ ಪಕ್ಷ ಗೆಲ್ಲಲಿ ಬಿಡಲಿ 5 ವರ್ಷಗಳ ಕಾಲ ಗ್ಯಾರಂಟಿ ಇದ್ದೇ ಇರ್ತವೆ. ಎಂಬಿ ಪಾಟೀಲ್ ಅವರು ಇದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಹೇಳಿರೋದು ಅವರು ಮುಂದಕ್ಕೆ ಇದನ್ನ ನೀವು ಮಾಡಿದ್ರೆ ನಿಲ್ತದೆ ಅಂತ, ಅದನ್ನ ಅವ್ರು ಹೇಳಿದ್ದಾರೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ಬಿಜೆಪಿಯವರು ಹೇಳಿರೋದು ಅವರು ಮುಂದಕ್ಕೆ ಇದನ್ನ ನೀವು ಮಾಡಿದ್ರೆ ನಿಲ್ತದೆ ಅಂತ, ಅದನ್ನ ಅವ್ರು ಹೇಳಿದ್ದಾರೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ಅದು ಲೋಕಸಭೆ ಚುನಾವಣೆಯಲ್ಲಿ ಒಂದೇದು ನಾವು ಸೋಲೋದಲ್ಲ, ಎರಡನೇದರಲ್ಲಿ ನಾವು 15ರಿಂದ 20 ಸೀಟ್ ಪಡ್ಕೋತೀವಿ. ಹೀಗಾಗಿ ಮತ್ತು ಅದು ಸೋಲು ಗೆಲುವು ಮೇಲೆ ಸಮಸ್ಯೆ ಗ್ಯಾರಂಟಿಗಳು ನಿರ್ಧಾರ ಆಗೋದಿಲ್ಲ. ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಆ ಗ್ಯಾರಂಟಿ ಇವತ್ತು ಸಂಪೂರ್ಣವಾಗಿ 5 ವರ್ಷ ಮುಂದುವರಿತದೆ. ನಾನು ಇಷ್ಟೇ ಹೇಳ್ತೀನಿ, 5 ವರ್ಷ ಗ್ಯಾರಂಟಿಗಳು ಮುಂದುವರಿತವೆ. ಯಾವುದು ಅಡೆತಡೆ ಇರಲಾರ್ದೆ ಎಲ್ಲ ಗ್ಯಾರಂಟಿಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಯಾವುದೇ ಗ್ಯಾರಂಟಿಗಳನ್ನ ಚುನಾವಣೆ ಉತ್ಪರಿಣಾಮದ ಮೇಲೆ ಅವಲಂಬಿಸಿದಿರಲ್ಲ. ಮತ್ತು ಚುನಾವಣೆಯಲ್ಲಿ ನಾವೇ 100ಕ್ಕೆ 100 ನಾವು 15ರಿಂದ 20 ಸೀಟ್ ಗೆಲ್ತೀವಿ. ಬಾಲಕೃಷ್ಣ ಅವರ ಆ ಹೇಳಿಕೆಯ ಟೋನೆ ಬ್ಲ್ಯಾಕ್ ಮೇಲ್ ರೀತಿಯಲ್ಲಿತ್ತು. ನಿಮ್ಗೆ ಅಕ್ಷತೆ ಬೇಕಾ, ಗ್ಯಾರಂಟಿ ಬೇಕಾ, ನಿಲ್ಸ್ಬಿಡ್ತೀವಿ ನೋಡಿ ಓಟ್ ಕೊಟ್ಟಿಲ್ಲ ಅಂದ್ರೆ ಅಂತ. ಈಗ ಸಚಿವರೆಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಆ ಬಗ್ಗೆ ಮಾತಾಡಿದ್ರು. ಬ್ಲ್ಯಾಕ್ ಮೇಲ್ ಮಾಡೋದು ನಾವಲ್ಲ, ಬಿಜೆಪಿ ಅವರು ಮಾಡೋದು. ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳು ನಿಲ್ಲಲ್ಲ. ಬಾಲಕೃಷ್ಣ ಅವರು ಯಾವಾಗ ಏನು ಹೇಳಿದ್ದಾರೋ ನನಗದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಗ್ಯಾರಂಟಿಗೆ ಏನೂ ಸಮಸ್ಯೆ ಇಲ್ಲ ಅಂದಿದ್ದಾರೆ. ಗ್ಯಾರಂಟಿನೂ ನಿಲ್ಲಲ್ಲ, ಗ್ಯಾರಂಟಿ ನಿರಂತರವಾಗಿ ನಡೀತದೆ. ನಾವು ಗೆದ್ದೇ ಗೆಲ್ತೀವಿ, ಬಹುಮತ ಬಂದೇ ಬರ್ತದೆ. ಇವತ್ತು ಕನಿಷ್ಠ 20ಗಿಂತಲೂ ಜಾಸ್ತಿ ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ. ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾಕೆ ಶಂಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಅವ್ರು ಯಾವ ಕಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ನನಗೆ. ನನ್ನ ಅಭಿಮತ ನಾನು ಹೇಳ್ತಾ ಇದ್ದೇನೆ. ಯಾರಿಗೆ ನಾವು ಬ್ಲ್ಯಾಕ್ ಮೇಲ್ ಮಾಡೋರು ಬಿಜೆಪಿಯವರು, ನಾವ್ಯಾಕೆ ಮಾಡ್ತೀವಿ? ಬಿಜೆಪಿಯವರು ಹೋಗಿ ಕೇಳಿ. ಗ್ಯಾರಂಟಿನೂ ನಿಲ್ಲಲ್ಲ, ಗ್ಯಾರಂಟಿ ನಿರಂತರವಾಗಿ ನಡೀತದೆ. ನಾವು ಗೆದ್ದೇ. ಯಾರು ಒಪ್ತಾರೋ ಬಿಡ್ತಾರೋ, ಬಿಜೆಪಿಯವರು ಬಾಲಕೃಷ್ಣ ಅವರ ಹೇಳಿಕೆಯನ್ನ ಯಥಾವತ್ತು ಒಪ್ತಾ ಇದ್ದಾರೆ. ಅವರು ಹೇಳಿರೋದು ಸರಿಯಾಗಿದೆ. ವೋಟ್ ಹಾಕದಿದ್ರೆ ಗ್ಯಾರಂಟಿ ಯೋಜನೆ ನಿಲ್ಲಿಸ್ತೀವಿ ಅಂತ ಮಾತಾಡ್ತಿದ್ದಾರೆ. ಅಭಿವೃದ್ಧಿಗೆ ಅಂತ ಇದ್ದಿದ್ದ ಹಣನ ತಗೊಂಡ್ಬಂದು ಗ್ಯಾರಂಟಿಗೆ ಸುರಿದಿದ್ದೀವಿ ಅನ್ನೋ ಅರ್ಥದ ಮಾತನಾಡಿರೋದು ಬಾಲಕೃಷ್ಣ ಅವರು ಅಂತ MLC ರವಿಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಈ ಹೇಳಿಕೆಯನ್ನ ಸಿಎಂ ಡಿಸಿಎಂ ಸಮರ್ಥಿಸಿಕೊಳ್ತಾರ? ಅವ್ರು ಹೇಳ್ತಿರೋದು ಸರಿ ಅಂತಾರ? ಗ್ಯಾರಂಟಿ ರದ್ದು ಮಾಡ್ತೀವಿ ಅನ್ನೋದು ಎಷ್ಟು ಸರಿ? ಅದೇ ಪ್ರಾಮಿಸ್ ಮೇಲೆ ಅಲ್ವಾ ನೀವು ಬಂದಿದ್ದ ಅಧಿಕಾರಕ್ಕೆ? ಮತದಾರರನ್ನ ಕಾಂಗ್ರೆಸ್ ಬ್ಲಾಕ್ ಮೇಲ್ ಮಾಡ್ತಾ ಇದೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಭಿವೃದ್ಧಿ ಮಾಡಿಲ್ಲ ಅಂತ ಅವರೇ ಒಪ್ಕೊಂಡಿದ್ದಾರೆ. ಬಾಲಕೃಷ್ಣ ಅವರು ಸತ್ಯವನ್ನೇ ನುಡಿದಿದ್ದಾರೆ ಅಂತಾರೆ MLC ರವಿಕುಮಾರ್. ಗ್ಯಾರಂಟಿಯನ್ನ ಕೊಡ್ತಾ ಇರೋದು ನಮಗೆ MP ಚುನಾವಣೆಯಲ್ಲಿ ಬರುವಂತ ಯಾವುದೇ ಚುನಾವಣೆಯಲ್ಲಿ ನಮಗೆ ಮತ ಹಾಕಬೇಕು ಅಂತ ನಿಮಗೆ ಗ್ಯಾರಂಟಿಯನ್ನ ಕೊಡ್ತಾ ಇದೀವಿ. ಇಲ್ಲ ಅಂತ ಹೇಳಿದ್ರೆ ರದ್ದು ಮಾಡ್ತೀವಿ ಅಂತಾರೆ ಎಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ. ಇದು ಎಷ್ಟು ಸರಿ? ಜನರಿಗೆ ನೀವು ಎದುರಿಸಿ ಬದರಿಸಿ ಗ್ಯಾರಂಟಿ ಅಂತಕ್ಕಂಥ ಬಡಗೆ ಇಟ್ಕೊಂಡ್ಬಿಟ್ಟು ನೀವು ಓಟ್ ಕೇಳ್ತಾ ಇದ್ದೀರಾ? ಬ್ಲಾಕ್ ಮೇಲ್ ಮಾಡ್ತಿದ್ದೀರಾ ಮತದಾರರನ್ನ? ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡಲೇ ಗಮನ ಹರಿಸಬೇಕು ಅಂತೇಳಿ ವಿನಂತಿಯನ್ನ ನಾನು ಮಾಡ್ತೇನೆ. ನಾನು ಬಂದು ಪ್ರಶ್ನೆಯನ್ನ ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ, ಮತ್ತೆ ರಾಹುಲ್ ಗಾಂಧಿ ಅವರಿಗೆ. ನಮ್ಮ ದೇಶದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಇಲ್ಲ. ಇನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಕ್ಕಂಥ ಗ್ಯಾರಂಟಿಗಳಿಗೆ ಏನಾರ ಗ್ಯಾರಂಟಿ ಇದೆಯಾ? ವಾರಂಟಿ ಇದೆಯಾ? ದೇಶದಲ್ಲಿ ಯಾವ ಕಾಂಗ್ರೆಸ್ನವರು ಬ್ಲಾಕ್ ಮೇಲ್ ರಾಜಕಾರಣ ಮಾಡ್ತಾರೆ ಅಂತ ಬಿಜೆಪಿಯ ಶಾಸಕರು ಧೀರಜ್ ಮುನಿರಾಜು ಇವರು ದೊಡ್ಡಬಳ್ಳಾಪುರದ MLA ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ್ದು ಬೋಗಸ್ ಗ್ಯಾರಂಟಿ ಅಂತ ಹೇಳಿದ್ದೀವಿ, ಅವರು ಅದನ್ನೇ ಮಾಡ್ತಿರೋದು. ಮತದಾರರಿಗೆ ಬೆದರಿಸೋ ಕೆಲಸವನ್ನು ಅವರು ಮಾಡ್ಕೊಂಡು ಬಂದಿದ್ದಾರೆ. ರಾಜ್ಯದ ಎಷ್ಟು ಬಡ ಜನರಿಗೆ ಗ್ಯಾರಂಟಿ ತಲುಪಿದೆ? ಒಂದು ರಿಯಾಲಿಟಿ ಚೆಕ್ ಆಗ್ಬಿಡ್ಲಿ. 8 ತಿಂಗಳಲ್ಲಿ ಅಭಿವೃದ್ಧಿ ಶೂನ್ಯ ಅಂತ ಅವರು ಕಿಡಿಕಾರಿದ್ದಾರೆ ಧೀರಜ್ ಮುನಿರಾಜು.
ನಾವೆಲ್ಲ ಏನು ಶಾಸಕರಾಗಿ ಆಯ್ಕೆಯಾಗಿ ಮೊದಲನೇ ದಿನದಿಂದ ನಾವು ವಿಧಾನಸಭೆ ಒಳಗಡೆ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಏನಂತ, ಇವ್ರು ಕೊಡ್ತಿರೋ ಅಂಥದ್ದು ಒಂದು ಬೋಗಸ್ ಗ್ಯಾರಂಟಿ. ಆ ಗ್ಯಾರಂಟಿ ಸರಿಯಾಗಿ ರೀಚ್ ಆಗ್ತಿದೆಯಾ ಇಲ್ವಾ, ಇದ್ರ ಬಗ್ಗೆ ಕೂಲಂಕುಷವಾಗಿ ನಾವೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಇವತ್ತು ಅವ್ರು ಏನು ಹೇಳ್ತಾರೆ, ಬ್ಲ್ಯಾಕ್ ಮೇಲ್ ರಾಜಕಾರಣ ಮಾಡ್ತಾ ಇದ್ದಾರೆ. ಒಂದು ರಾಜಕೀಯ ಪಕ್ಷ ಯಾರಾದರೂ ಮತದಾರರನ್ನ ನೀವು ವೋಟ್ ಕೊಟ್ಟರೆ ನಾವು ಗ್ಯಾರಂಟಿ ಕಂಟಿನ್ಯೂ ಮಾಡ್ತೀವಿ, ಇಲ್ಲದೇ ಇದ್ದರೆ ನಾವು ಇದನ್ನು ಬಂದ್ ಮಾಡೋ ಅಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳೋ ಅಂಥದ್ದು 100% ಸಂವಿಧಾನಕ್ಕೆ ವಿರೋಧವಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ನಡ್ಕೊತಾ ಇದೆ. ಒಂದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.